ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆ ಬೇಗನೆ ಎಚ್ಚರ ಆಯಿತು. ನನಗೆ ಒಂದು 7 o'clockಗೆಲ್ಲ ಎದ್ಬಿಟ್ಟಿದ್ದೀನಿ. ಇವತ್ತು ಏನೋ ಲಕ್ಕಿಲಿ ಫುಲ್ ಖುಷಿ ಆಯ್ತು. ಹೆಂಗೂ ಎದ್ದಿದ್ದೀನಲ್ಲ ಅನ್ಕೊಂಡು ಮನು ಬೇರೆ ಮಲಗಿದ್ರ, ಅದಕ್ಕೆ ಮನೆ ಕೆಲಸನೆಲ್ಲ ಮುಗಿಸ್ಕೊಬಿಟ್ಟಿದ್ದೀನಿ. ಮನೆ ಒರೆಸಿ ಸ್ನಾನ ಮಾಡಿ ಎಲ್ಲ ಆಗೋಯ್ತು. ಸಾಹೇಬ್ರು ಇವಾಗ ಎದ್ದು ಬಂದವ್ರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ನೂ ನಿದ್ದೆ ಹೋಗಿಲ್ಲ ನಿನಗೆ? ಯಾಕೆ ಇಷ್ಟು ಲೇಟಾಗಿ ಎದ್ದೆ? ನಾನು ಎದ್ದೇಳ್ಸೋಣ ಅನ್ಕೊಂಡೆ. ನಾನು ಮಲಗಿದ್ದೆ 4 ಗಂಟೆಗೆ. ಅದು ಅವ್ರದ್ದು ಹಂಗೆ ಆಗ್ತಾ ಇದೆ. ನೈಟ್ ಲೇಟ್ ಮಲ್ಕೊಬಿಡ್ತಾರೆ, ಬೆಳಗ್ಗೆ ಲೇಟ್ ಎದ್ದೇಳ್ತಾರೆ. ನಿನ್ನೆ ಏನಾಯ್ತು ಗೊತ್ತಾ, ನಾನು ನಿನ್ನೆ ಆಕ್ಚುಲ್ ಆಗಿ 8 ಗಂಟೆಗೆ ಎದ್ದಿದ್ದೆ. ಇವ್ರು ಮಲ್ಕೊಂಡವ್ರಲ್ಲ ಅನ್ಕೊಂಡು ಒಬ್ಳೇ ಕೂತ್ಕೊಂಡಿದ್ದೀನಲ್ಲ ಅನ್ಕೊಂಡು ನಾನು ಹೋಗಿ ಪುನಃ ಮಲ್ಕೊಂಡು ಸೆಕೆಂಡ್ ರೌಂಡ್ ನಿದ್ದೆ ಮಾಡಿ ಎದ್ದಿದ್ದೀನಿ. ಹಿಂಗಾಗತ್ತೆ. ಚೇಂಜ್ ಮಾಡ್ಕೋಬೇಕು. ನನಗೆ ಸದ್ಯ ಚೇಂಜ್ ಆಗೋಗಿದೆಪ್ಪ. ನೆನ್ನೆನೂ ಎಚ್ಚರ ಆಗಿ ಇವತ್ತು ಎಚ್ಚರ ಆಗಿದೆ ಅಂದರೆ ಇನ್ನು ರೆಗ್ಯುಲರ್ ಆಗಿ ಎಚ್ಚರ ಆಗತ್ತೆ ಅಂತ ಕನ್ಫರ್ಮ್ ಆಯಿತು. ನನಗೆ ಎಚ್ಚರ ಆಗ್ತಿದೆ 7:30 ಮ್ಯಾಕ್ಸಿಮಮ್ 8. ಈ ಎಚ್ಚರ ಬೇಗ ಮಲಗಿದ್ರೆ ಬೇಗ ಆಗ್ತೈತೆ, ಲೇಟಾಗಿ ಮಲಗಿದ್ರೆ ಎಲ್ಲ ಆಗುತ್ತೆ, ಆಗಲ್ಲ. ನಾನು 4 ಗಂಟೆಗೆ ಮಲಗಿದ್ರೆ 7 ಗಂಟೆಗೆ ಎದ್ದೇಳು ಅಂದ್ರೆ ಇಲ್ಲ ಆಗುತ್ತೆ. ಅದಕ್ಕೆ ನಾನು ಎದ್ದೇಳ್ಸಕ್ಕೆ ಹೋಗಲ್ಲ. ನಿದ್ದೆ ಆಗಿಲ್ಲ ಅಂದರೆ ಅದು ಸರಿ ಹೋಗಲ್ಲ ಅಂದ್ಕೊಂಡು ಬಿಟ್ಕೊಡ್ತೀನಿ. ಅವ್ರು ಯಾವಾಗ ಎದ್ದೇಳ್ತಾರೆ ಅವಾಗ ಎದ್ದೇಳಲಿ ಅಂತ. ಎಷ್ಟೇ ಬೇಗ ಇದೇನೇ ಮಾಡಲಿ ಟೈಮ್ ಅಂತೂ ಆಗೇ ಹೋಗತ್ತಪ್ಪ. ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಉಪ್ಪಿಟ್ಟು ಅಡಿಗೆ ತಿಂಡಿ ಎಲ್ಲ ಒಟ್ಟಿಗೆ ಮುಗಿಸ್ಬಿಟ್ಟು ಬಂದ್ಬಿಟ್ಟೆ. ತರಕಾರಿ ಏನೂ ಇರಲಿಲ್ಲ, ಅದಕ್ಕೆ ಪ್ಲೈನ್ ದಾಲ್ ಮಾಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ತರಕಾರಿ ತೊಗೊಂಡು ಬಂದು ಪಲ್ಯ ಮಾಡೋಣ ಅನ್ನೋ ಪ್ಲ್ಯಾನು. ಫಸ್ಟ್ ತಿಂಡಿ ತಿನ್ಬಿಡೋಣ. ಏನಪ್ಪ ತಿಂಡಿ ತಿನ್ಬಿಡೋಣ, ಅದಕ್ಕಿಂತ ಮೊದಲು ಇನ್ನೊಂದು ಹೇಳಿಲ್ಲ. ನೆನ್ನೆ ಮನು ಮಲಗಿದ್ದು ಸ್ವಲ್ಪ ಬೇಗ ಎದ್ದಿದ್ನಲ್ಲ, ನಾನು ಹೋಗಿ ಪೊನ್ನಪ್ಪ ಅಂಕಲ್ ಜೊತೆಯಲ್ಲಿ ಪುದೀನ ಕಡ್ಡಿಗಳನ್ನ ನಾಟಿ ಮಾಡಿದ್ದೆ. ಚೆನ್ನಾಗಿ ಬಲ್ತಿರೋದು ಬೇರಿರೋದು ಕೊಟ್ಟಿದ್ದ. ಅದು ಸೊಪ್ಪೆಲ್ಲ ಇದು ಎಲೆಗಳೆಲ್ಲ ಬಿಡಿಸ್ಕೊಂಡು ಇಲ್ಲಿ ನಾಟಿ ಮಾಡಿದ್ದೀನಿ. ತೋರಿಸ್ತೀನಿ. ನಾನು ಪೊನ್ನಪ್ಪ ಅಂಕಲ್ ಇಬ್ಬರು ರಾಗಿ ನಾಟಿ ಮಾಡ್ದಂಗೆ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಮಕ್ಕಳು ಬಂದಿದ್ರಲ್ಲ, ಆವಾಗ ನಮ್ಮ ಅಣ್ಣನ ಮಗಳು ಇಲ್ಲಿ ಎದುರುಗಡೆ ಒಂದು ಕಡ್ಡಿ ನೆಟ್ಟಿದ್ಲು. ನಮ್ಮ ಬೃಂದಕ್ಕ ಕಳಿಸಿ ಹಾಕ್ಸಿದ್ರು. ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ. ಇವಾಗ ಮಳೆ ಅಲ್ವಾ, ಬಂದ್ಬಿಡತ್ತೆ. ಪುದೀನ ಏನು ಸುಮ್ಮನೆ ಹಿಂಗೆ ಎಸೆದ್ರು ಬಂದ್ಬಿಡತ್ತೆ. ಇಲ್ಲೊಂದು ಬಂದೈತೆ, ಇಲ್ಲೆಲ್ಲೋ ಇನ್ನೊಂದು ನೋಡಿದೆ. ಇಲ್ಲೊಂದು, ಇನ್ನೆಲ್ಲೋ ಆ ಕಡೆ ಇನ್ನೆಲ್ಲೋ ಒಂದೈತೆ. ಬಟ್ ನಾವು ನಾಟಿ ಮಾಡಿರೋದು ಅಲ್ಲಿ ಇನ್ನೊಂದು ಜಾಗದಲ್ಲಿ. ಇಬ್ರು ಹಾಕ್ಬಿಟ್ಟು ನಗ್ತಾ ಇದ್ವಿ ಇಬ್ರು ನಿಂತ್ಕೊಂಡು. ರಾಗಿ ನಾಟಿ ಮಾಡ್ದಂಗೆ ಮಾಡಿದ್ದೀವಿ. ಅಲ್ಲಲ್ಲೇ ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ. ಕಡ್ಡಿಗಳಲ್ವ, ಬರೀ ಕಡ್ಡಿ, ಪ್ಲೈನ್ ಕಡ್ಡಿ. ಇಲ್ಲಿ ಪಕ್ಕ ಲೈನಾಗಿ ನಾಟಿ ಮಾಡಿದ್ದೀವಿ. ಪುದೀನ ಬಂದ್ಬಿಡುತ್ತೆ. ಈಗ ಮಳೆ ಬೇರೆ ಅಲ್ವಾ, ಚೆನ್ನಾಗಿ ಬಂದ್ಬಿಡುತ್ತೆ. ಅಲ್ಲಿ ಫುಲ್ ಅದೇನು ಒಂದು ಕಡೆ ಬಂತು ಅಂದರೆ ಫುಲ್ ಜಾಗ ಹರಡ್ಕೊಬಿಡತ್ತದು. ಅದು ಅಲ್ಲಲ್ಲೇ ಬೇರೆ ಬಂದ್ಬಿಡತ್ತದು. Beamer, that's a big deal. Chrome heart got me kissing on his best friend. Put in work, baby, you could be my best man. Sending cash to my account, he investing. Dark shades on when I'm off the Migos. He's trying to cuff me like a nigga. ನನಗೆ ಉಪ್ಪಿಟ್ಟು ಚಿತ್ರಾನ್ನದಲ್ಲೆಲ್ಲ ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಇಷ್ಟ. ಅದಕ್ಕೆ ಹಾಕಿದ್ದೀನಿ. ಅದಕ್ಕೆ ಇದೇನು ಉಪ್ಪಿಟ್ಟ, ಕರಿಬೇವು ಸೊಪ್ಪು ಉಪ್ಪಿಟ್ಟ ಅಂತ ಕೇಳ್ತಾವ್ರಿ. ಮೊದಲೆಲ್ಲ ಮನುಗೆ ಉಪ್ಪಿಟ್ಟು ಅಂದರೆ ಆಗ್ತಿರ್ಲಿಲ್ಲ. ಈಗಲೂ ಏನು ಅಂತ ಪರಿ ಇಷ್ಟ ಇಲ್ಲ. ಬಟ್ ನಾನೊಂದು ಈರುಳ್ಳಿ ಉಪ್ಪಿಟ್ಟು ಅಂತ ಮಾಡ್ತೀನಿ. ಜಾಸ್ತಿ ಈರುಳ್ಳಿ ಹಾಕಿ, ಅದಕ್ಕಿನ್ನೇನು ಹಾಕಲ್ಲ. ಜಸ್ಟ್ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ ಇಷ್ಟೇ ಹಾಕೋದು. ಕರಿಬೇವು ಸೊಪ್ಪಿದ್ರೆ ಒಂದು ಸ್ವಲ್ಪ ನನಗೆ ಅಂತ ಜಾಸ್ತಿ ಹಾಕೊಂತೀನಿ. ನಾನು ಕರಿಬೇವು ಸೊಪ್ಪು ಯೂಸ್ ಮಾಡೋದೇ ಕಮ್ಮಿ. ಇವ್ರು ತಿನ್ನೋದೇ ಇಲ್ಲ. ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇದೆಲ್ಲ ಇವ್ರು ಪ್ರಿಫರೇ ಮಾಡಲ್ಲ. ನಿಂಗೆ ಹೇಳ್ತಾ ಇರೋದು. ಹೌದು, ಇನ್ನೇ ತಿನ್ನೋದ್ರಲ್ಲ ಕರ್ಬೇವು ಸೊಪ್ಪು ಹಾಯೋದ್ರೆ ಕಮ್ಮಿ ಅಂದರೆ ಒಂದು 10 ರೂಪಾಯಿ ಇದು ಕರ್ಬೇವು ಸೊಪ್ಪು. ನಾನು ಯಾವಾಗಲೂ ಪೊನ್ನಪ್ಪ ಅಂಕಲ್ ಅಂತೀನಲ್ಲ. ಆ್ಯಕ್ಚುಲಾಗಿ ಅವ್ರ ಹೆಸರು ಪೊನ್ನಪ್ಪ ಅಂಕಲ್ ಅಲ್ಲ. ಸ್ಟಾರ್ಟಿಂಗ್ ಅವ್ರ ಮಗಳು ದುಬೈಯಿಂದ ಬಂದಾಗ ಹೇಳಿದ್ರು ಒಂದಿನ, ನೆನಪೈತಾ, ನಮ್ಮ ಡ್ಯಾಡಿನ ನೀವು ಪೊನ್ನಪ್ಪ ಅಂಕಲ್ ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಅವ್ರ ಹೆಸರು ಪೊನ್ನಪ್ಪ ಅಲ್ಲ ಅಂತ. ಆ್ಯಕ್ಚುಲಾಗಿ ಅವ್ರ ಮನೆ ಹೆಸರು ಪೊನ್ನಪ್ಪನ ಪೊನ್ಮನೆ. ಅವ್ರದ್ದು ಮನೆ ಹೆಸರು ಪೊನ್ಮನೆ ಅಂತ. ನಾವು ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಂದ್ವಲ್ವಾ, ಅಂಕಲ್ ಹೆಸ್ರನ್ನ ಹೆಂಗೆ ಕೇಳೋದು ಡೈರೆಕ್ಟಾಗಿ ನಿಮ್ಮ ಹೆಸ್ರೇನು ಅಂತ. ಸೊ ಅದಕ್ಕೆ ನಾವೇ ಇಟ್ಕೊಬಿಟ್ವಿ ಪೊನ್ನಪ್ಪ ಅಂಕಲ್ ಅಂತ. ಆ್ಯಕ್ಚುಲಾಗಿ ಅಂಕಲ್ ಹೆಸರು ರಮೇಶ್ ಪೂವಣ್ಣ. ವಿರಾಜ್ ಕರೀತಾನೆ ಪೊನ್ನು ತಾತ ಅಂತ. ನಾವು ಪೊನ್ನಪ್ಪ ಅಂಕಲ್ ಅಂತೀವಲ್ಲ, ಅದಕ್ಕೆ ಅವನು ಪೊನ್ನು ತಾತ ಅಂತ. ಹೌದಾ? ಅನ್ನತ್ತೆ. ಹೆಂಗೆ ಸೌಂಡ್ ಮಾಡ್ತಾ ಇತ್ತೆ, ನಂಗೆ ಕಿವಿ ಚಿಟ್ಟಿಡ್ತಾ ಇತ್ತು. ಹೋಗು. ಏನಪ್ಪ ಪ್ಲ್ಯಾನು? ಸಡನ್ನಾಗಿ ಏನು ಪ್ಲ್ಯಾನು ಏನು ಅಂದರೆ, ನನ್ನ ಗ್ರೂಪ್ನಲ್ಲಿ ಇಬ್ಬರು ಬೈಕ್ನ ಹೋದ ವಾರದಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ರು. 2 ಗಾಡಿ, ಇಬ್ಬರು ಒಂದೇ ಗಾಡಿ. ಅದರಲ್ಲಿ ಒಬ್ಬೊಂದು ಮೊನ್ನೆ ಡೆಲಿವರಿ ಆಯಿತು. ಈಗ ಇನ್ನೊಬ್ಬೊಂದು ಇವತ್ತಿರಬೇಕು ಆ್ಯಕ್ಚುಲಿ, ಬಟ್ ಇವತ್ತಿಂದ ತಿರ್ಗಾ ನೆಕ್ಸ್ಟ್ ವೀಕು ಪೋಸ್ಟ್ಪೋನ್ ಆಯಿತು. ನಮ್ಮ ಗ್ರೂಪ್ನಲ್ಲಿ ಅಡ್ಮಿನ್ ಇದ್ದಾರಲ್ಲ, ಅವ್ರೇನು ಹೇಳ್ತಾವ್ರೆ, ಈಗ ನನ್ನ ಹತ್ರನೂ ಗಾಡಿ ಇಲ್ವಲ್ಲ, ಇವಾಗ ನಾನು ದೊಡ್ಡ ಗಾಡಿನೇ ತೊಗೋಬೇಕು. ಸೊ ತಗೋ ಅಂತ ಪ್ರೆಷರೈಸ್ ಮಾಡ್ತಾವ್ರೆ.
ಬಟ್ ನನಗೆ ಪ್ರಾಬ್ಲಮ್ ಏನಂದರೆ ದೊಡ್ಡ ಗಾಡಿ ತಗೊಂಡ್ರೆ ನಿಲ್ಸಕ್ಕೆ ಜಾಗ ಇಲ್ಲ, ಅದನ್ನೇ ಆಯಿತಾ, ಪಾರ್ಕಿಂಗ್ ಇಲ್ಲ. ಸೊ ಗಾಡಿನ ಆಚೆ ನಿಲ್ಸೋಕ್ಕಾಗಲ್ಲ. ಅಕಸ್ಮಾತ್ ಗಾಡಿನ ಒಳಗೆ ನಿಲ್ಲಿಸ್ತೀರಿ ಅಂದರೆ 2 ಗಾಡಿ ನಿಲ್ಲಿಸ್ಬೇಕಾಗತ್ತೆ. ನಮಗೆ 2 ಗಾಡಿ ನಿಲ್ಲಿಸಿದ್ರೆ ಅವರು ದಿನ ಓನರು ತುಳಸಿಗೆ ಪೂಜೆ ಮಾಡ್ತಾರಲ್ಲ, ಓಡಾಡೋಕ್ಕಾಗಲ್ಲ, ಅವ್ರಿಗೆ ಓಡಾಡೋಕ್ಕಾಗಲ್ಲ, ಪೂಜೆ ಮಾಡೋಕ್ಕಾಗಲ್ಲ, ಆಯಿತಾ. ಅವ್ರು ಬೆಳಗ್ಗೆನೇ ಪೂಜೆ ಮಾಡ್ತಾರೆ, ಆಯಿತಾ. ನಾವು ಎದ್ದೇಳೋದು ನೋಡಿದ್ರು 9, 9:30, 10 ಗಂಟೆಗೆ ಎದ್ದೇಳ್ತೀವಿ. ಅಲ್ಲಿ ಬೆಳಗ್ಗೆನೇ ಒಂದು 6 ಗಂಟೆಗೆ ಎದ್ದೇಳಂಗಿದ್ರೆ ಎದ್ಬಿಟ್ಟು ಆಚೆ ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಇದು ಮಾಡ್ಬೋದಿತ್ತು. ಎರಡೂ ಆಗಲ್ವಲ್ಲ. ಅದರಿಂದ ಅವನೇನಂದರೆ ಪ್ರೆಷರೈಸ್ ಮಾಡ್ತಾ ಇರೋದು ಅಡ್ಮಿನ್ ಯೂಸ್ ಮಾಡೋದು ಬೂಸ. ಈಗ ಅವನಿಗೆ ಬೂಸನಲ್ಲಿ ಟೂರ್ ಹೊಡಿಯೋಕ್ಕಾಗಲ್ಲ. ಈಗ ದೊಡ್ಡ ಗಾಡಿ ತೊಗೋಬೇಕು ಅಂದರೆ 20 ಇವಾಗ ಮೊನ್ನೆ ತಗೊಂಡಿದ್ದ ಗಾಡಿ 20.5 ಲಕ್ಷ ರೂಪಾಯಿ ಗಾಡಿ. ಅದು 2 ಗಾಡಿ 20.5 ಅದಕ್ಕೆ ಇವನೇನು ಹೇಳ್ತಾವನೆ, ಈಗ ನಮಗೆ ಬೂಸನಲ್ಲಿ ಟೂರ್ ಮಾಡೋಕ್ಕಾಗಲ್ಲ. ಅವ್ರು ಆ್ಯಕ್ಚುಲಿ ಅವರಿಬ್ಬರ ಹತ್ರನೂ ಬೂಸನೇ ಇರೋದು. ಬಟ್ ಏನಂದರೆ ಅವರು ತಗೊಂಡಿದ್ದಾರೆ, ಅವರಿಗೆ ಮ್ಯಾಟ್ರ್ ಆಗಲ್ಲ 2ನೇ ಗಾಡಿ. ಅದಕ್ಕೆ ಇವನೇನು ಹೇಳ್ತಾವನೆ, ಇವಾಗ ನಿನ್ನ ಹತ್ರನೂ ಗಾಡಿ ಇಲ್ಲ, ನೀನು ದೊಡ್ಡ ಗಾಡಿ ತೊಗೊಂಡ್ರೆ ಪಾರ್ಕಿಂಗ್ ಇಲ್ಲ ಅಂತೀಯ, ಅದಕ್ಕೆ ಚಿಕ್ಕ ಗಾಡಿ ಯಾವ್ದಾದ್ರು 4 ಲಕ್ಷಕ್ಕೆ ನೋಡೋಣ, ಇಬ್ಬರು ತಗೊಳ್ಳೋಣ. ಸೊ ಅವಾಗ ನಮಗೆ ಅವ್ರ ಜೊತೆ ಟೂರ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಲ್ಲಿಗೆಲ್ಲ ದೊಡ್ಡ ಗಾಡಿ ಏನಿರಬೇಕು ಅಂತ ಅವನು ಹೇಳ್ತಾ ಇರೋದು. ಅದಕ್ಕೆ ಅವನು ಬಾ ಶೋರೂಮ್ಗೆ ಹೋಗಿ ನೋಡ್ಕೊಂಬರೋಣ ಯಾವ್ಯಾವ ಗಾಡಿ ಇದೆ ಅಂತ ಅವನು ಹೇಳ್ತಾನೆ. ಅದಕ್ಕೆ ನಾನು ಹೇಳ್ದೆ, ಮಾರ್ಕೆಟಲ್ಲಿ ಇರೋದೇ ಒಂದು ಗಾಡಿ ಈಗ ಇರೋ ಅಟ್ ಪ್ರೆಸೆಂಟು ಓಕೆ ಅನ್ನೋ ಗಾಡಿ ಅದೊಂದೇ ಇರೋದು. ನಾನು ಆಲ್ರೆಡಿ ಅದನ್ನೊಂದ್ಸರಿ ತಗೊಂಡು ಮಾರ್ಬಿಟ್ಟಿದ್ದೀನಿ, KTM ಆಲ್ರೆಡಿ ತಗೊಂಡು ಮಾರ್ಬಿಟ್ಟೆ. ಯಾಕಂದರೆ ಅದರಲ್ಲಿ ನನಗಂತ ಏನು ಫೀಲಿಂಗ್ ಬರಲಿಲ್ಲ ಅಂತ. ಅದಕ್ಕೆ ಅವನು ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಲ್ವಾ ಬ್ರದರ್. ಈಗ ನೀವು ರೈಡ್ಗೆ ಬರೋದೇ ಇಲ್ಲ. KTM ಅಲ್ಲಿ 650 ಬರಲ್ವಾ? ಇಲ್ಲ, 650 ಇಲ್ಲ. KTMನಲ್ಲಿ ಇವಾಗ ಸದ್ಯಕ್ಕೆ ಇಂಡಿಯಾನಲ್ಲಿ ಅದೇ ಹೈಯೆಸ್ಟ್ ಇರೋದು, 390. ಅದಕ್ಕೆ ಅವನು ಹಂಗೆ ಹೇಳ್ತಾವನೆ. ಅವನು ಹೇಳ್ತಿರೋದು ಯಾರು ಗೊತ್ತು, ಇನ್ನೊಂದು ವರ್ಷದೊಳಗಡೆ ನಾನು ದೊಡ್ಡ ಗಾಡಿ ತಗೊಂಡೆ. ಬಟ್ ಆ 1 ವರ್ಷದಲ್ಲೇ ನಾನು ತಗೊಂಡಾಗ ಅವಾಗ ಈ 4 ಲಕ್ಷ ರೂಪಾಯಿ ವೇಸ್ಟ್ ಆಗೋಗ್ತಿತ್ತಲ್ವಾ ನನಗೆ ಅಂತ ನಾನು. ಅವನು ನೀನು ತಗೊಂಡ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೀನು ತಗೊಳ್ಳೇ ಇಲ್ಲ ಅಂದರೆ ಸುಮ್ಮನೆ 1 ವರ್ಷ ಟೈಮ್ ವೇಸ್ಟ್ ಮಾಡ್ತೀಯಲ್ವ ರೈಡ್ ಮಾಡ್ದಂಗೆ. ಅದಕ್ಕೆ ಇರೋದಿರಲಿ, ತಗೋಬಿಡೋಣ ಇಬ್ಬರು, ನಾನು ತಗೋತೀನಿ ನೀನು ತಗೋ ಅಂತ ಹೇಳ್ತಾವನೆ. ಅದಕ್ಕೆ ಕನ್ಫ್ಯೂಷನಲ್ಲಿ ಇದ್ದೀನಿ. ನನಗೆ ದೊಡ್ಡ ಗಾಡಿ ಬೇಕು, ದೊಡ್ಡ ಗಾಡಿ ತಗೊಳ್ಳೋಕ್ಕೆ ಇಷ್ಟೊಂದು ಪ್ರಾಬ್ಲಮ್ಸ್ಗಳಿದೆ. ಈಗಲ್ಲಿ ನಾವು 20 ಲಕ್ಷ ಎಲ್ಲ ಹೊಂಚೋದು ಭಾಳ ಕಷ್ಟ. ನಾನು 20 ಲಕ್ಷ ನೋಡ್ತಿಲ್ಲ, ನಾನು ನೋಡ್ತಿರೋದು ಅದನ್ನೇ. ಯಾವುದದು ಇದು? ಅದೇ ಅದರಲ್ಲೇ ಇನ್ನೊಂದು ವರ್ಷನ್ ಬರುತ್ತೆ, ಸೇಮ್ ಗಾಡಿನೇ. ಅವ್ನು ಟಾಪ್ ಎಂಡ್ ನೋಡ್ತಾನೆ, ನಾನು ಬೇಸಿಕ್ ನೋಡ್ತಾ ಇದ್ದೆ. 1 ಗಂಟೆಲಿ ಹೋದವ್ರು ಇವಾಗ 4 ಗಂಟೆಲಿ ಬಂದ್ಬಿಟ್ಟು ಚಟಪಟ ಅಂತ ಸೊಳ್ಳೆ ಹೊಡಿತಾವ್ರೆ. ಸೊಳ್ಳೆನಾ ಇಲ್ಲ ಸುಮ್ಮನೆ ಚಟ್ಪಟ್ ಅಂತ ಇದ್ದಾರೆ? ಹೌದಾ? ಆಯ್ತಾ ಹೋಗಿದ್ದು ಕೆಲಸ? ನೋಡ್ಕೊಬಂದು ಅಷ್ಟೇ. ಹೌದಾ? ಅವ್ರದ್ದು ಡೆಲಿವರಿ ಯಾವಾಗ ಅಂತೆ? ನೆಕ್ಸ್ಟ್ ವೀಕ್ ಅಂತ. ಹೆಂಗೆ ಅನ್ನಿಸ್ತು? ಸೇಮ್ ಡಿಸೈನ್ ಏನಾದ್ರು ಚೇಂಜ್ ಮಾಡೋರಾ? ಕಲರ್ ಚೇಂಜ್ ಮಾಡೋರಾ? ಯಾವ ಕಲರ್ಸ್ ಅವೈಲೇಬಲ್ ಐತಿ ಈಗ? ಅವೈಲೇಬಲ್ ಮೀನ್ಸ್ ಅವಾಗ ಇದ್ದಿದೆ 2 ಕಲರ್ ಅಲ್ಲ, 4 ಕಲರ್ ಮಾಡಿದ್ರ? ನಮ್ದು ಕಲರ್ ಸಾಕತ್ತಾಯ್ತು, ವೈಟ್ ಅಂಡ್ ಆರೆಂಜ್. ಇವಾಗ ಬಂದಿರೋ ವೈಟ್ ಇನ್ನೂ ಚೆನ್ನಾಗಿದೆ. ಹೌದಾ? ನೋಡಿಲ್ಲ, ಫೋಟೋನಲ್ಲಿ ಚೆನ್ನಾಗಿದೆ. ಎಷ್ಟಾಗತ್ತಂತೆ ಆನ್ ರೋಡು? 440. ಟೂ ಮಚ್ಚು. ನಾನು ಕೊಟ್ಟಿದ್ದು 4 ನೀನು 3.25 ಅಲ್ವಾ? 4 ಮತ್ತೆ ಓಕೆ. ನೀನು ಅಲ್ಲೇ 3 ಇಯರ್ಸ್ ಆಯ್ತಲ್ವಾ ತಗೊಂಡು? 3-4 ಇಯರ್ಸ್ ಆಯಿತು. 40,000 ಜಾಸ್ತಿ ಆಗೈತೆ. ಅದು ತಂದು ಅದಕ್ಕೊಂದಷ್ಟು ಆಕ್ಸೆಸರೀಸು ಅದು ಇದು ಅನ್ನೋಷ್ಟೊತ್ತಿಗೆ ಇನ್ನೊಂದು 30,000-40,000, 5 ಲಕ್ಷ ಅನ್ಕೋ. ಪವರ್ ಹೋಯ್ತು. ಇಲ್ಲಿ ನೋಡಿ ಸ್ಕ್ರೀನು ಗಾಳಿಗೆ ಹೆಂಗ್ ವಿಂಡೋ ಕಚ್ಕೊಂಡಿದೆ. ಇವತ್ತಂತೂ ಹೆವಿ ಮಳೆ ಬರುತ್ತೆ ಅನ್ಸತ್ತೆ. ಫುಲ್ ಗಾಳಿ ಬೀಸ್ತಾ ಇದೆ. ಪವರು ಹೋಯ್ತು. ನೋಡೋಣ ಹೊರಗಡೆ ಹೋಗಿ ಹೆಂಗಿದೆ ಅಂತ. ಫುಲ್ ಕತ್ಲೆ ಆಗ್ತಾ ಇದೆ. ಓ ಮೈ ಗಾಡ್, ಫುಲ್ ಮಳೆ ಬರ್ತಾ ಇದೆ. ದಪ್ಪ ಅನಿಲ್ ಮಳೆ ಬೀಳ್ತಾ ಇದೆ. ಈ ಟೈಮಲ್ಲೇ ಮನು ನಮ್ಮ ಮನೆ ಹತ್ರ ಹೋಗಿದ್ದಾರೆ. ನಮ್ದು ಬೋರು ಯಾಕೋ ನೆನ್ನೆಯಿಂದ ಆನ್ ಆಗ್ತಾ ಇಲ್ವಂತೆ. ಸೊ ಹಾಗಾಗಿ ಅದನ್ನ ಏನ್ ನೋಡ್ಕೊಂಡು ಸ್ವಲ್ಪ ರಿಪೇರಿ ಮಾಡಿಸ್ಬಿಟ್ಟು ಬರೋಣ ಅನ್ಕೊಂಡು ಹೋದ್ರು. ಮಳೆಗೆ ಸಿಕ್ಕಾಕಂತಾರೋ ಏನೋ ಗೊತ್ತಿಲ್ಲ. 3-4 ದಿನದಿಂದ ಮಳೆ ಇರಲಿಲ್ಲ. ಇವತ್ತು ನೋಡಿ ಜೋರಾಗಿ ಬೀಳ್ತಾ ಇದೆ, ಜೊತೆಗೆ ಜೋರು ಗಾಳಿ. ಈಗ ಪವರ್ ಬರೋ ತನಕ ನಂದು ಆಫೀಸ್ ಕೆಲಸನೂ ಆಗಲ್ಲ. ಮೊಬೈಲ್ ಡೇಟಾ ಕನೆಕ್ಟ್ ಮಾಡ್ಕೋಬೇಕು. ಹೌದಲ್ವಾ? ಮೊಬೈಲ್ ಡೇಟಾ ಕನೆಕ್ಟ್ ಮಾಡ್ಕೋಬಹುದು. ವೈಫೈ ಅಷ್ಟೇ ಹೋಗಿರೋದು, ಲ್ಯಾಪ್ಟಾಪಲ್ಲಿ ಚಾರ್ಜ್ ಇರುತ್ತೆ. ಒಂದೊಂದ್ಸರಿ ಹಿಂಗೆ ತಲೆನೇ ವರ್ಕ್ ಆಗಲ್ಲ. ಏನೋ ಯೋಚನೆ ಮಾಡ್ತಾ ಇರ್ತೀನಿ. ಮನು ಅಲ್ಲಿ ಹೋಗಿದಾರಲ್ಲ, ಮಳೆಗೆ ಸಿಕ್ಕಾಕಂತಾರಲ್ಲ ಅಂತ ಯೋಚನೆ ಮಾಡ್ತಾ ನನಗಿದು ಮರ್ತೇ ಹೋಗಿದೆ. ಮೊಬೈಲ್ ಡೇಟಾ ಕನೆಕ್ಟ್ ಮಾಡ್ಕೋಬಹುದು ಅನ್ನೋದು. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನೆನಪಾಗ್ತಾ ಇದೆ ನನಗೆ. ಮನುಗೆ ಫೋನ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದೀಯಾ ಅಂತ ಕೇಳೋದಿಕ್ಕೆ. ಹಲೋ, ಎಲ್ಲಿದ್ದೀಯಪ್ಪು? ರಮೇಶ್ ಅಂಗಡಿ ಹತ್ರ. ಹೌದಾ? ಮಳೆನಾ? ಅಲ್ಲಿಲ್ಲ, ಬರೀ ಸ್ಮಶಾನದವರೆಗೂ ಅಷ್ಟೇ ಮಳೆ. ಓ, ಇಲ್ಲಿ ಜೋರ್ ಮಳೆ ಸ್ಟಾರ್ಟ್ ಆಯ್ತು ಇವಾಗ. ಅದೇ ಸ್ಮಶಾನ ಆಯ್ತಲ್ಲ ಅಲ್ಲಿ ಬರ್ಬೇಕಾದ್ರೆ. ಇದು ವೈ ಸರ್ಕಲ್ ಬಿಟ್ಟು ಮುಂದೆ. ಓಕೆ, ಅಲ್ಲಿವರೆಗೂ ಅಷ್ಟೇ ಮಳೆ. ಅಲ್ಲಿಂದ ಮಳೆನೇ ಬಿಟ್ಟಿಲ್ಲ. ಸೊ ಅಲ್ಲೇನಿಲ್ಲ ಹಂಗಾರೆ ಮಳೆ? ಇಲ್ಲಿಲ್ಲ, ಈಗ ಬರ್ಬೋದು ಇನ್ನೊಂದು ಅವರ್ಗೆ. ಇಲ್ಲಿ ಫುಲ್ ಜೋರು ಗಾಳಿ ಮಳೆ.
ರೈನ್ ಕೋಟ್ ತಗೊಂಡೋಗಿದ್ಯಾ? ಹ್ಞೂ ಇದೆ. 2 hours later. ಟೈಮ್ ಬಂದು 12 ಗಂಟೆ ಆಗ್ತಾ ಇದೆ. ಆ್ಯಸ್ ಯೂಶುವಲ್ ನಾವು ಬೇಗ ಮಲಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬಟ್ ಯಾಕೋ ಇವತ್ತು ಮಂಜು ಫುಲ್ ಟೆನ್ಷನ್ ಅಲ್ಲ ಅವಳೆ. ಯಾಕೆ ಮಂಜು, ಏನಾಯ್ತಪ್ಪ? ಸಡನ್ ಆಗಿ ಇವತ್ತು ಆಫೀಸಲ್ಲಿ RTO ಅಂದ್ಬಿಡ್ಬೇಕಾ? RTO ಅಂದ್ರೆ ರಿಟರ್ನ್ ಟು ಆಫೀಸ್ ಅಂತ. ಬಟ್ ನೀವು ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್ ಅಂತ ಹೇಳಿದ್ರಲ್ವಾ? ರಿಕ್ರೂಟ್ಮೆಂಟಲ್ಲಿ ಹಂಗೆ ಹೇಳಿದ್ದು ನನಗೆ. ಇಲ್ಲಾಂದ್ರೆ ಒಂದು 10 ಸರಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಪರ್ಮನೆಂಟಾ ಇಲ್ಲ ಟೆಂಪ್ರವರಿನ ವರ್ಕ್ ಫ್ರಮ್ ಹೋಮ್ ಅಂತ. ಅವರು ಇಲ್ಲ ಅಂಟಿಲ್ ಯು ಆರ್ ಇನ್ ದಿಸ್ ಕಂಪ್ನಿ ಇಟ್ ವಿಲ್ ಬಿ ವರ್ಕ್ ಫ್ರಮ್ ಹೋಮ್ ಅಂದ್ರು. ಇವಾಗ ಏನೋ US ಮ್ಯಾನೇಜ್ಮೆಂಟ್ ಇಂದ ಇನ್ಸ್ಟ್ರಕ್ಷನ್ಸ್ ಬರ್ತಿದೆಯಂತೆ. ಸೊ ಎಲ್ಲ ಎಂಪ್ಲಾಯೀಸು ಆಫೀಸಿಗೆ ಕರಿಬೇಕು ಅಂತ. ಬಿಕಾಸ್ ದೇ ಆರ್ ಎಕ್ಸ್ಪ್ಯಾಂಡಿಂಗ್ ಆಫೀಸ್. ಏನ್ ಮಾಡ್ತೀಯ ಇವಾಗ? ಅದು ಗೊತ್ತಿಲ್ಲ. ಇವತ್ತು ಸಡನ್ ಆಗಿ ಈಗನೇ ಹೇಳಿರೋದಲ್ಲ. ಆಬ್ವಿಯಸ್ಲಿ ಹೈದ್ರಾಬಾದಿಗೆ ರಿಲೊಕೇಟ್ ಆಗಕ್ಕಾಗತ್ತಾ? ಜಾಬ್ ಬೆಂಗಳೂರಲ್ಲಿ ಕಂಪ್ನಿಗಳಿಲ್ಲ ಅಂತ. ಇನ್ನು ಹೈದ್ರಾಬಾದಿಂದ ಬೆಂಗಳೂರಿಗೆ ಬರೋದು ನೋಡಿದ್ದೀನಿ ಜನ. ನಾನು ಅಷ್ಟೊಂದು ಹೈದ್ರಾಬಾದ್ಗೆಲ್ಲ ಹೋಗಿ ಕೆಲಸ ಮಾಡೋ ಅಂತ ನೆಸೆಸಿಟಿ ಇಲ್ಲ. ನಾನು ಹೋದ್ರೆ ನೀನು ಒಬ್ಬನೇ ಬಿಟ್ಟು ಹೋಗೋಕ್ಕಾಗತ್ತೆ? ಓಲಿ ಬಿಡು, ಏನೂ ಆಗಲ್ಲ, ಎಲ್ಲ ಕರೆಕ್ಟಾಗಿ ಆಗತ್ತೆ. ನೋಡೋಣ. ಈ ಥರ ಎಲ್ಲ ಇಶ್ಯೂಸ್ಗಳು ಬರ್ತಾ ಇರ್ತವೆ ಜೀವನದಲ್ಲಿ. ಏನು ಮಾಡೋಕ್ಕಾಗಲ್ಲ. ಆ ಮೂಮೆಂಟಲ್ಲಿ ನನಗೆ ಫುಲ್ ಟೆನ್ಷನ್ ಆಯಿತು. ಆಮೇಲೆ ಯೋಚನೆ ಮಾಡಿದೆ, ನಾನು ಯಾಕೆ ಟೆನ್ಷನ್ ತಗೋತೆ? ಇದೇನು ಗೌರ್ಮೆಂಟ್ ಜಾಬಾ? ಇದಿಲ್ಲ ಅಂದ್ರೆ ಇನ್ನೊಂದು. ಸೊ ಎನಿವೇಸ್, ಇವಾಗ ಮಂಜು ಟೆನ್ಷನ್ನಲ್ಲಿ ಇದ್ದಾಳೆ. ಆ್ಯಕ್ಚುಲಾಗಿ ನಾನು ಅವಾಲಿಂದ ಸಮಾಧಾನ ಮಾಡೋಷ್ಟು ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ನಾವು 12 ಗಂಟೆ ಬೆಳಗಿನ ಜಾವ ಅಂತಿರೋ ಅಥವಾ ರಾತ್ರಿ ಅಂತಿರೋ ಗೊತ್ತಿಲ್ಲ, ಬಟ್ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಎಂಡ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನೀವು ಯಾರಾದರೂ ನಮ್ಮ ವಿಡಿಯೋಗಳನ್ನ ನೋಡಿ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಆಗ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Blessed with the flows and the methods y'all lacking. Y'all be tryna dumb it down, lesson y'all rapping. Me, I'm out here flipping flows like a ethanol package.